ಮನೆ ಮೇಲೆ ಗಮನ ಬರೋದಿಲ್ಲ, ಮಕ್ಕಳ ಮೇಲೆ ಗಮನ ಬರೋದಿಲ್ಲ, ಕುಟುಂಬದ ಮೇಲೆ ಗಮನ ಬರೋದಿಲ್ಲ, ಯಾರ ಮೇಲೆ ಗಮನ ಬರೋದಿಲ್ಲ. ಗಂಡ ಹೆಂಡತಿ ಇದ್ರೂ ಕೂಡ ಯಾವಾಗ್ಲೂ ಪದೇ 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 ಯಾರು ನಮ್ಮ ಮೇಲೆ ವಶೀಕರಣ ಮಾಡ್ತಿರ್ತಾರಲ್ಲ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾಯ್ತಲ್ಲ. ಆ ವ್ಯಕ್ತಿಯೊಟ್ಟಿಗೆ ನಾವು ಸೇರ್ಬೇಕು ಅಥವಾ ಹೋಗ್ಬೇಕು, ಅವನ ಜೊತೆಲಿ ಇರಬೇಕು, ಅವ್ನು ಏನು ಹೇಳಿದ್ರು ಕೂಡ ನಾವು ಹೂ ಅನ್ಬೇಕಷ್ಟೇ. ವಶೀಕರಣ ಆಗಿದೆ ಅನ್ನುವಂತಹ ಸಿಂಪ್ಟಮ್ಸ್ ಗೊತ್ತಾಗೋದು ಕೂಡ ಬ್ಲಾಕ್ ಮ್ಯಾಜಿಕ್ ಆಗಿತ್ತಲ್ಲ, ಅದೇ ಸಿಂಪ್ಟಮ್ಸ್ ಗೆ ಹೋಲುತ್ತಾ ಅಥವಾ ಇದು ಬೇರೆನಾ? ಇಲ್ಲ, ಈಗ ವಶೀಕರಣದ ನಾನು ಹೇಳಿದ್ನ ನಾನಾ ರೂಪದ ವಶೀಕರಣ ಇದೆ. ಇದ್ರಲ್ಲಿ ನಾವು ನೋಡ್ಬೇಕಂತಂದ್ರೆ ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಯಾವಾಗ್ಲೂ ಪದೇ 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 ಯಾರು ನಮ್ಮ ಮೇಲೆ ವಶೀಕರಣ ಮಾಡ್ತಿರ್ತಾರಲ್ಲ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾಯ್ತಲ್ಲ. ಆ ವ್ಯಕ್ತಿಯೊಟ್ಟಿಗೆ ನಾವು ಸೇರ್ಬೇಕು ಅಥವಾ ಹೋಗ್ಬೇಕು, ಅವನ ಜೊತೆಲಿ ಇರಬೇಕು, ಅವ್ನು ಏನು ಹೇಳಿದ್ರು ಕೂಡ ನಾವು ಹೂ ಅನ್ಬೇಕಷ್ಟೇ. ಯಾವ ರೀತಿ ಅಂತಂದ್ರೆ ಅವನಲ್ಲಿ ಯಾರನ್ನೇ ನೋಡಿದ್ರು ಕೂಡ ಅವನ ಬಗ್ಗೆನೇ ಯೋಚನೆಗಳಿರು. ಗಂಡ ಹೆಂಡತಿ ಇದ್ರೂ ಕೂಡ ಅವನ ಬಗ್ಗೆನೇ ಯೋಚನೆ ಮಾಡೋದು. ಒಂದೇ ಮನೇಲಿ ಇದ್ರೂ ಕೂಡ ಭಿನ್ನವಾಗಿರ್ತಾರೆ. ಮನೆ ಮೇಲೆ ಗಮನ ಬರೋದಿಲ್ಲ, ಮಕ್ಕಳ ಮೇಲೆ ಗಮನ ಬರೋದಿಲ್ಲ, ಕುಟುಂಬದ ಮೇಲೆ ಗಮನ ಬರೋದಿಲ್ಲ, ಯಾರ ಮೇಲೂ ಗಮನ ಬರೋದಿಲ್ಲ, ಅವರನ್ನೇ ಯೋಚನೆ ಮಾಡುವ ಪರಿಸ್ಥಿತಿ ಆಗುತ್ತೆ. ಗಂಡ ಆಗಿರ್ಬೋದು, ಹೆಣ್ಣಾಗಿರ್ಬೋದು, ಅರ್ಥ ಆಯ್ತಲ್ಲ. ಅವರ ಸ್ವಾಭಾವಿಕ ದಿನಚರಿಗಳನ್ನ ಮರೆತು, ಅವ್ರ ಸ್ವಾಭಾವಿಕ ಗುಣಗಳನ್ನ ಮರೆತು ಸಂಪೂರ್ಣ ಅವರ ಹದಬಸ್ತಿಗೆ ಹೋಗೋ ರೀತಿಯಲ್ಲಿ, ಅವ್ರ ಜೊತೆಲಿ ಕಾಲ ಕಳೆಯೋ ರೀತಿಯಲ್ಲಿ ಪದೇ ಪದೇ ನೆನೆಸ್ಕೊಂಡು ಅವ್ರನ್ನ ಒಂದ್ ರೀತಿ ಅವ್ರದೇ ಆದಂತ ಗುಂಗಲ್ಲಿ ಭ್ರಮೆಯಲ್ಲಿ ಜೀವನ ಮಾಡೋ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅದು ಬೇಡ ಬೇಡ ಅಂತೇಳಿ ಎಷ್ಟೋ ಇವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಬುದ್ಧಿ ಬೇಡ ಅಂತ ಹೇಳುತ್ತೆ, ಮನಸ್ಸು ಬೇಕು ಅಂತ ಹೇಳುತ್ತೆ, ಮನಸ್ಸು ಬೇಡ ಅಂತ ಹೇಳೋದು ದೇಹ ಬೇಕು ಅಂತ ಹೇಳುತ್ತೆ. ಈ ರೀತಿ ಅವರಲ್ಲೇ ಗೊಂದಲಗಳು ಸೃಷ್ಟಿ ಆಗ್ತಾ ಇರುತ್ತೆ. ಆತರ ಎಕ್ಸ್ಪೀರಿಯನ್ಸ್ ಮಾಡಿರೋ ಯಾರು ಪರಿಹಾರ ಬೇಕು ಅನ್ನೋದಾದ್ರೆ ಖಂಡಿತ ಈಗ ಏನಾಗುತ್ತಂತಂದ್ರೆ, ನಾನು ಅವಾಗಲೇ ನಿಮ್ಗೆ ಹೇಳಿದ ಒಂದು ಮಾತು, ಪರಿಹಾರದಲ್ಲಿ ಯಾವತ್ತು ಸಾಮೂಹಿಕ ರೂಪದಲ್ಲಿ ತಗೊಳ್ಬೇಡಿ. ಇದೆಲ್ಲ ಕೆಲವೊಂದು ಗುಪ್ತ ವಿಚಾರಗಳು ಗುಪ್ತವಾಗಿ ಇರಬೇಕು. ಗುಪ್ತ ಪ್ರಕಟೋ ಭ್ರಷ್ಟ ಅಂತ ಹೇಳ್ತೀವಿ ನಾವು. ಎಷ್ಟು ನೀವು ಗುಪ್ತವಾಗಿ ಇಟ್ಟುಕೊಂಡು ಇದನ್ನ ಪರಿಹಾರ ಮಾಡ್ಕೊಳ್ತಿರಲ್ಲ, ಅಷ್ಟು ನಿಮ್ಗೆ ಇದರಿಂದ ಲಾಭಗಳು ಸಿಗ್ತಾ ಹೋಗುತ್ತೆ. ಈಗ ನಿಮ್ಮ ಯಾವಾಗ ಈ ರೀತಿ ಆಗಿದೆ ಅಂತ ಹೇಳಿ ನೀವು ಯಾವಾಗ ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಯಾರು ನಿಮ್ಮನ್ನು ನಂಬೋದಿಲ್ಲ. ಅರ್ಥ ಆಯ್ತಲ್ಲ. ಸಮಾಜ ನಿಮ್ಮನ್ನು ನೋಡೋ ದೃಷ್ಟಿ ಬೇರೆ ಆಗ್ತಾವೆ. ಸಮಾಜದಲ್ಲಿ ನಿಮ್ಮ ಒಂದು ಒಳ್ಳೆತನವನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ನೋಡ್ತಾರೆ. ಮತ್ತೆ ನಿಮ್ಮ ಈ ಕೆಲಸಗಳನ್ನ ವೀಕ್ನೆಸ್ ಆಗಿ ಇಟ್ಟುಕೊಂಡು ನಾಳೆ ನಿಮ್ಮನ್ನ ಯಾವ ರೀತಿ ಬೇಕಾದ್ರೂ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇದನ್ನ ಗುಪ್ತವಾಗಿ ಇಟ್ಟುಕೊಂಡು ಗುಪ್ತವಾಗಿನೇ ಪರಿಹಾರ ಮಾಡಿಕೊಂಡು ಕೆಲವೊಂದು ಆಗು ಹೋಗುಗಳನ್ನ ಮರೆತು ಬಿಡ್ಬೇಕಷ್ಟೇ. ಕೆಲಸ ಮಾಡ್ಕೊಂಡಾದ್ಮೇಲೆ ಇದು ಇಲ್ಲಿಗೆ ಬಿಟ್ಟು ಸುಮ್ಮನೆ ಆಗ್ಬೇಕು. ಮತ್ತೆ ಅದ್ರ ಬಗ್ಗೆ ನೆನೆಸ್ಕೊಳ್ಳೋದು, ನಾನು ಮಾಡಿಸ್ತೇನೆ ಅಂತ ಅವನ ಮೇಲೆ ಮಾಡಿಸಿ ಅದನ್ನ ಏನೋ ಹಿಡಿತಾ ತಗೊಳ್ತೀನಿ, ಸಾಧಿಸ್ತೀನಿ, ರಿವೆಂಜ್ ತಗೊಳ್ತೀನಿ, ರಿವೆಂಜಿಗೆ ಬೀಳುವಂತ ಅವಶ್ಯಕತೆ ಯಾರಿಗೂ ಇಲ್ಲ. ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ನಿಮ್ಮ ಸಮಸ್ಯೆಯಿಂದ ಪರಿಹಾರ ಮಾಡಿಕೊಂಡು ನಿಮ್ಮ ಒಳ್ಳೆ ಜೀವನವನ್ನ ನಿಮ್ಮ ಕುಟುಂಬದಲ್ಲಿ ಸದುಪಯೋಗ ಪಡಿಸ್ಕೊಂಡ್ರೆ ಸಾಕು. ಅದು ಗಂಡ ಆಗಿರ್ಬೋದು, ಹೆಣ್ಣಾಗಿರ್ಬೋದು.